ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸಾಯಿನಾಥರು ಇವತ್ತು ನಮಗೆ ಪೌರ್ಣಮಿ ಇರೋದರಿಂದ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಕಷ್ಟಗಳು ಅಂತ ಬಂದಾಗ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಹಾಗೂ ಈ ಸಂದೇಶಗಳನ್ನು ಕಥೆಗಳ ಮುಖಾಂತರ ಕೇಳಿ ಅಂತ ನಮಗೆ ನಾನಾ ಥರದಲ್ಲಿ ಅಂದರೆ ಸಚ್ಚರಿತ್ರೆಯಲ್ಲಿ ತಿಳಿಸಿರುವಂಥದ್ದು. ಈ ಕಥೆಗಳನ್ನು ನಾವು ಕೇಳಿದಾಗ ನಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥ ಹಾಗೂ ಆ ಕಷ್ಟಗಳನ್ನು ನಾವು ಬಗೆಹರಿಸಿಕೊಳ್ಳೋದಕ್ಕೆ ಮಾರ್ಗಗಳನ್ನು ಆ ತಂದೆಯೇ ತೋರಿಸ್ತಾರೆ. ಈ ದಿನ ಒಬ್ಬ ಭಕ್ತ ಯಾವ ಥರ ಅಂದರೆ ಒಂದು ಮಾಯೆಯಲ್ಲಿ ಬಿದ್ದಿರ್ತಾನೆ. ನಾವು ಪ್ರತಿಯೊಬ್ಬರು ಅಷ್ಟೇ ಈ ಮಾಯಾಲೋಕದಲ್ಲಿ ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ ಈ ಮಾಯೆಗೆಲ್ಲ. ಅಂದರೆ ನಾವು ಏನೇ ಒಂದು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಅದಕ್ಕೆ ಬೇಗ ಅಟ್ರ್ಯಾಕ್ಟ್ ಆಗ್ತೀವಿ ಅನ್ನೋದು ಇದರ ಒಂದು ಸಂದೇಶ ಆಗಿರುತ್ತೆ. ಹಾಗೂ ಪರಿಹಾರ ಯಾವ ಥರ ಮಾಡಿಕೊಂಡ್ರೆ ನಮಗೆ ಈ ಪೌರ್ಣಮಿಯಲ್ಲಿ ಆ ತಂದೆಯ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅನ್ನೋದು ಇದರಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಒಬ್ಬ ಭಕ್ತ ಇರ್ತಾನೆ. ಆ ಭಕ್ತನಿಗೆ ಜೀವನ ನಡೆಸಬೇಕಾದ್ರೆ ಒಂದು ದಿನ ಇದ್ದಕ್ಕಿದ್ದಂಗೆ ಆಲ್ರೆಡಿ ಅವ್ರ ತಾಯಿಗೂ ಕೂಡ ಸೇಮ್ ಅದೇ ಥರನೇ ಒಂದು ಕಾಯಿಲೆ ಬಂದಿರುತ್ತೆ. ಆ ತಾಯಿ ಮಂಚ ಹಿಡಿದು ಬಿಟ್ಟಿರ್ತಾಳೆ. ತಾಯಿಯನ್ನು ಅಷ್ಟೇ ಪ್ರೀತಿ ಮಾಡ್ತಾನೆ, ಈ ಕಡೆ ಹೆಂಡತಿಯನ್ನು ಅಷ್ಟೇ ಪ್ರೀತಿ ಮಾಡ್ತಾನೆ. ಆದರೆ ಇದ್ದಕ್ಕಿದ್ದಂಗೆ ಹೆಂಡತಿಗೂ ಕೂಡ ಕಾಯಿಲೆ ಅನ್ನೋದು ಆವರಿಸ್ಕೊಂಡಿರುತ್ತೆ. ಪ್ರತಿನಿತ್ಯ ಇವರಿಬ್ಬರ ಸೇವೆಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಮತ್ತೆ ಹೊರಗಡೆ ಹೋಗಿ ದುಡ್ಕೊಂಡು ಬರಬೇಕಾಗುತ್ತೆ. ಆಗ ಪ್ರತಿನಿತ್ಯ ಏನೋ ಒಂದು ಮನಸ್ಸಲ್ಲಿ ಹೇಳ್ಕೊಳ್ದೆ ಯಾರಿಗೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟು ಕಷ್ಟವನ್ನು ಪಡ್ತಾ ಇರ್ತಾನೆ. ತುಂಬ ಸೀರಿಯಸ್ ಆದಾಗ ಅವರ ಹೆಂಡತಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಾದಂಥ ಒಂದು ಪರಿಸ್ಥಿತಿ ಅನ್ನೋದು ಬರುತ್ತೆ. ಆದರೆ ಕೈಯಲ್ಲಿ ಒಂದು 4 ರೂಪಾಯಿ ಕೂಡ ಇರೋದಿಲ್ಲ. ಪರಿಸ್ಥಿತಿ ಅಷ್ಟು ಹದಗೆಟ್ಟೋಗಿರುತ್ತೆ. ಆಗ ತಂದೆ ನಂಗೆ ಯಾಕೆ ನಾನು ಗೊತ್ತೋ ಗೊತ್ತಿಲ್ಲದೋ ಯಾರಿಗೂ ಏನೂ ಅನ್ಯಾಯ ಮಾಡಲಿಲ್ಲ, ಮೋಸ ಮಾಡಲಿಲ್ಲ. ನಮ್ಮ ತಾಯಿಗೂ ಈ ಥರನೇ ಬಂದಿದೆ, ಈಗ ನನ್ನ ಹೆಂಡ್ತಿಗೂ ಈ ಥರನೇ ಬಂದಿದೆ. ನಾನು ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ನನ್ನ ಕಣ್ಣು ಮುಂದೆನೇ ಇವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ತಂದೆ ಇಷ್ಟೆಲ್ಲ ನೋವನ್ನು ನನಗೆ ಕೊಡಬೇಡ ಅಂತಂದ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾನೆ ಸ್ನೇಹಿತರೆ. ಅಳುವಾಗ ನಾವು ಅಂದ್ಕೊಳ್ತೀವಿ ದೇವರೇ ಪ್ರತ್ಯಕ್ಷ ಆಗಬೇಕು ಅಂತಂದ್ಬಿಟ್ಟು. ಏನೂ ಇಲ್ಲ. ಆದರೆ ದೇವರ ರೂಪದಲ್ಲಿ ಯಾರೋ ಒಬ್ಬರು ನಮ್ಮ ಸಹಾಯಕ್ಕೆ ಬರ್ತಾರೆ ಹಾಗೂ ನಮಗೆ ಒಂದು ಮಾರ್ಗದರ್ಶನ ಅಂತ ತಿಳಿಸ್ತಾರೆ ಸ್ನೇಹಿತರೆ. ನಮಗೆ ಎಲ್ಲ ಬುದ್ಧಿಶಕ್ತಿ ಇರಬಹುದು, ಆದರೆ ಆ ಕ್ಷಣಕ್ಕೆ ನಮಗೆ ಆ ಬುದ್ಧಿ ಅನ್ನೋದು ತೋಚಿರೋದಿಲ್ಲ. ಯಾರೋ ಒಬ್ಬರು, ಅದು ಚಿಕ್ಕ ಮಗು ಆಗಿರಬಹುದು, ದೊಡ್ಡವರೇ ಆಗಿರಬಹುದು, ಈ ರೀತಿ ಮಾಡ್ಕೊಳ್ಳಿ, ಈ ದಾರಿಯಲ್ಲಿ ಹೋಗಿ ಅಂತ ಹೇಳ್ತಾರೆ. ಅದನ್ನು ನಾವು ಏನಾದರೂ ಫಾಲೋ ಮಾಡಿದ್ರೆ ಅಥವಾ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿದ್ರೆ ನಮಗೆ ಈ ಕಷ್ಟಗಳನ್ನು ತೊಲಗಿಸ್ಕೊಳ್ಳೋದಕ್ಕೆ ಒಂದು ಅನುವು ಮಾಡಿಕೊಡುವಂಥ ದಾರಿಗಳು ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಅದೇ ಥರನೇ ಒಬ್ಬರು ಬಂದು ಚೇರ್ ಮೇಲೆ ಕೂತ್ಕೊಂಡು ಯಾಕಪ್ಪ ತುಂಬ ಅಳ್ತಾ ಇದೆಯಾ, ಯಾಕೆ ಏನಾಯಿತು ಅಂತ ನಡೆದಿರುವ ಘಟನೆ ಎಲ್ಲ ಹೇಳ್ತಾನೆ ಸ್ನೇಹಿತರೆ. ನನಗೆ ಇಷ್ಟೆಲ್ಲ ನನಗೆ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ನನ್ನ ಜೀವನನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ಕಡೆ ತಾಯಿಗೂ ಚೆನ್ನಾಗಿಲ್ಲ, ಆ ಕಡೆ ಹೆಂಡ್ತಿಗೂ ಚೆನ್ನಾಗಿಲ್ಲ. ನನಗೆ ಯಾರನ್ನ ಉಳಿಸ್ಕೊಳ್ಬೇಕು, ಯಾರು ನನಗೆ ಸಹಾಯ ಮಾಡ್ತಾರೆ ಅಂತಂದ್ಬಿಟ್ಟು. ಈಗ ನಾವೆಲ್ಲರೂ ಸಂಬಂಧಗಳಲ್ಲೂ ಕೂಡ ಒಂದು ಮಾಯೆ ಅನ್ನೋದು ಇರುತ್ತೆ ಸ್ನೇಹಿತರೆ. ನಾವು ಅದರಿಂದ ಹೊರಗಡೆ ಬರೋದಕ್ಕೂ ಇಷ್ಟಪಡೋದಿಲ್ಲ. ಬಂದರೆ ನಮಗೆ ತುಂಬ ನೋವು ಆಗಿಬಿಡುತ್ತೆ ಅಂತ ನಮಗೆ ನಾವೇ ಅಂದ್ಕೊಳ್ತಾ ಇರ್ತೀವಿ. ಆಗ ನಿನಗೆ ಈ ಇಬ್ಬರಲ್ಲಿ ಯಾರು ಬೇಕು ಹೇಳು ಅಂತಂದ್ಬಿಟ್ಟು ಯಾರೋ ಹೇಳಿದ ರೀತಿಯಲ್ಲೇ ಕೇಳ್ತಾ ಇರುವ ರೀತಿಯಲ್ಲಿ ಅನಿಸುತ್ತೆ. ಇಬ್ಬರಲ್ಲಿ ಯಾರು ಬೇಕು ಅಂತ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ಸ್ನೇಹಿತರೆ. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಹೆಂಡ್ತಿ, ಇಬ್ಬರನ್ನೂ ಕಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಅವನು ಇರೋದಿಲ್ಲ. ಆದರೆ ತಂದೆ ಯಾಕಪ್ಪ ನನಗೆ ಈ ರೀತಿ ಪರೀಕ್ಷೆಯನ್ನು ಕೊಡ್ತಾ ಇದೆಯಾ, ಈ ಇಬ್ಬರು ನನಗೆ 2 ಕಣ್ಣುಗಳು, ಈ 2 ಕಣ್ಣಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂದರೆ ಒಂದು ಕಣ್ಣನ್ನು ಆಯ್ಕೆ ಮಾಡಿಕೊಂಡು ಇನ್ನೊಂದು ಕಣ್ಣು ಕೂಡ ಕುರುಡಾಗಿರುತ್ತೆ, ನನ್ನ ಬಾಳು ಕೂಡ ಬರಡಾಗಿರುತ್ತೆ. ಏನು ಕೊಡಬೇಕು, ಏನು ಕೊಡಬಾರ್ದು ಪ್ರತಿಯೊಂದು ನನಗೆ ಗೊತ್ತಿರುತ್ತೆ. ನೀನೇ ನನಗೆ ದಾರಿ ತೋರಿಸು ತಂದೆ. ನೀನು ಯಾವ ರೀತಿ ಕರ್ಕೊಂಡು ಹೋಗ್ತೀಯ, ನೀನು ಹಾಲಲ್ಲಿ ಹಾಕಿದ್ರೆ ಹಾಲಲ್ಲೇ ಇರ್ತೀನಿ, ನೀರಲ್ಲಿ ಹಾಕಿದ್ರೆ ನೀರಲ್ಲೇ ಇರ್ತೀನಿ ತಂದೆ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲೇ ನಾನು ಇರ್ತೀನಿ ಅಂತ
ಕೇಳ್ಕೊಳ್ಳೋದು. ಹೌದು ಸ್ನೇಹಿತರೆ, ಇದು ನಮ್ಮ ಜೀವನದಲ್ಲೂ ನಡೆಯುವಂಥದ್ದು. ಬೇಕಂದರೆ ನೀವು ಪರೀಕ್ಷೆ ಕೂಡ ಮಾಡಬಹುದು. ನಮ್ಮ ಮನೆಯಲ್ಲಿ ಇರುವಂಥ ಹಿರಿಯರು ನೋಡ್ತಾ ಇರ್ತೀವಿ ನೋಡಿ, ಅವರು ತುಂಬ ಸ್ಟ್ರಿಕ್ಟಾಗೂ ಕೂಡ ಇರ್ತಾರೆ. ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ ಅಂತ ಹೇಳ್ತಾರೆ. ಆದರೆ ಒಂದು ಸ್ಟೇಜಲ್ಲಿ ಏನೋ ಒಂದು ಪರಿಸ್ಥಿತಿ ಅಂತ ಬಂದಾಗ ಮಕ್ಕಳಿಗೆ ಏನೋ ಒಂದು ಆಯ್ಕೆ ಅನ್ನೋದು ಮಾಡಬೇಕು ಅಂತ ಅಂದಾಗ ಏನು ಮಾಡ್ತಾರೆ, ನಾವು ಅವರ ಆಯ್ಕೆಗೆ ಬಿಡಬೇಕಾಗುತ್ತೆ. ಅಂದರೆ ನಮ್ಮ ಮನೆಯ ಹಿರಿಯರು, ಅವ್ರಿಗೆ ಕಷ್ಟ ಸುಖ ಪ್ರತಿಯೊಂದು ಗೊತ್ತಿರುತ್ತೆ. ನೀವು ಏನು ಹೇಳ್ತೀರೋ ನಿಮ್ಮ ಮಾತೆ ಒಂದು ಅಂತಿಮವಾಗಿರುತ್ತೆ. ನಾನು ಅದಕ್ಕೆ ತಲೆ ಬಾಗ್ತೀನಿ, ನಿಮ್ಮ ಡಿಸಿಷನ್ನೇ ಫೈನಲ್ ಆಗಲಿ ಅಂತ ನಾವು ಅಂತೀವಿ ನೋಡಿ, ಆ ಥರ. ಅದಕ್ಕೋಸ್ಕರ ಆಗ ಅವರು ಎತ್ತಿಕೊಳ್ಳುವ ಒಂದು ನಿರ್ಧಾರ ಯಾವ ರೀತಿ ಇರುತ್ತೆ. ಆದರೆ ನಾವು ಆ ನಿರ್ಧಾರನ ಪ್ರಶ್ನೆ ಮಾಡಬಾರ್ದು. ಯಾವ ಥರ ಎತ್ತಿಬಿಡ್ತಾರೋ ಏನೋ, ಅವ್ರಿಗೆ ಅನಿಸಿದ ರೀತಿಯಲ್ಲಿ ಎತ್ತಿಬಿಡಬಹುದು ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಯಾವುದೇ ಒಂದು ತಂದೆ ಅಥವಾ ತಾಯಿ ಆಗಿರಬಹುದು, ಮಕ್ಕಳ ವಿಚಾರದಲ್ಲಿ ಅವರು ಅನ್ಯಾಯವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅದೇ ಥರನೇ ಸಾಯಿಬಾಬಾಗೆ ನಾವೆಲ್ಲರೂ ಮಕ್ಕಳಾಗಿರೋದ್ರಿಂದ ಆ ತಂದೆಗೆ ಯಾವ ಕ್ಷಣಕ್ಕೆ ಯಾವ ದಿನ ಏನು ಕೊಡಬೇಕು, ನಮಗೆ ಎಷ್ಟು ಕೊಡಬೇಕು, ಇದನ್ನು ನೀನು ಎಷ್ಟು ಸಹಿಸ್ಕೊಳ್ತೀಯ, ಇದು ಎಲ್ಲ ಗೊತ್ತಿರುವಂಥದ್ದು ಸ್ನೇಹಿತರೆ. ಅದಕ್ಕೋಸ್ಕರ ಆದರೆ ಆ ಪರೀಕ್ಷೆಗಳನ್ನು ನಾವು ಪಟ್ಕೊಳ್ಳೋದಿಲ್ಲ. ಪರೀಕ್ಷೆಯಲ್ಲಿ ನಾವು ಕಷ್ಟಪಟ್ಬಿಡ್ತೀವಿ. ಯಾಕೆ ಅಂದರೆ ಅಪ್ಪ ಈ ಪರೀಕ್ಷೆಗಳು ನಂಗೆ ಯಾಕೆ ಅಂತಂದ್ಬಿಟ್ಟು. ಅದಕ್ಕೆ ಆ ಭಕ್ತ ಏನು ಮಾಡ್ತಾನೆ ಅಂದರೆ, ತಂದೆ ನೀನೇ ಏನು ಮಾಡ್ತೀಯೋ ಮಾಡಿಬಿಡು ಅಂದರೆ ಒಂದು ಕನಸಲ್ಲಿ ಬಂದಿರುವ ರೀತಿಯಲ್ಲಿ ತುಂಬ ಅಂದರೆ ತುಂಬ ನಿಶಕ್ತನಾಗಿ ಈ ಹೆಂಡತಿ ಹಾಗೂ ಆ ಕಡೆ ತಾಯಿಯ ಪರಿಸ್ಥಿತಿಯನ್ನು ನೋಡಿ ತುಂಬ ನಿಶಕ್ತನಾಗಿ ಇರಬೇಕಾದ್ರೆ ಆ ಕನಸಲ್ಲಿ ಬಂದಿರೋದು, ಡೈರೆಕ್ಟಾಗಿ ಬಂದಿರೋದು, ಏನೋ ಒಂದು ರೀತಿಯಲ್ಲಿ ನನಗೆ ಯಾರೋ ತಿಳಿಸ್ತಾ ಇದ್ದಾರೆ ಅನ್ನುವ ಒಂದು ಇದರಲ್ಲೇ ಲೋಕದಲ್ಲೇ ಇರ್ತಾನೆ ಸ್ನೇಹಿತರೆ. ಕೊನೆಯದಾಗಿ ಅಪ್ಪ ನೀನು ಯಾವ ಥರ ನಡೆಸ್ಕೊಂಡು ಹೋಗ್ತೀಯ, ನಾನು ಅದೇ ಥರನೇ ನಡೆಸ್ತೀನಿ ತಂದೆ ಅಂತಂದ್ಬಿಟ್ಟು ತಿಳಿಸಿದಾಗ ಸ್ನೇಹಿತರೆ, ಈ ಶುಕ್ರವಾರ ನಮಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳು ಬಂದಾಗ ನೀವು ನೆನಪಿಟ್ಟುಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಸಾಯಿನಾಥರ ಫೋಟೋ ಅಥವಾ ವಿಗ್ರಹ ಅನ್ನೋದು ಇರುತ್ತೆ. ವಿಭೂತಿ ಅನ್ನೋದು ಕೂಡ ಇರುತ್ತೆ ಸ್ನೇಹಿತರೆ. ಆ ವಿಭೂತಿಯನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಏನು ಮಾಡಬೇಕು ಅಂದರೆ, ಒಂದು ಚೀಟಿಯನ್ನು ತಗೊಳ್ಳಿ. ಚೀಟಿ ತಗೊಂಡು ಅಂದರೆ ಒಂದು ಕವರ್ ತಗೊಂಡು ಪೇಪರು, ಆ ಪೇಪರ್ ಮೇಲೆ ನೀವು ಬಿಳಿ ಹಾಳೆ ಮೇಲೆ ಬಹಳ ಮುಖ್ಯವಾದ ಒಂದು ಕೋರಿಕೆಯನ್ನು ಅದ್ರ ಮೇಲೆ ಬರೀರಿ. ಬರೆದುಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಆ ವಿಭೂತಿ ಒಳಗಡೆ ಇಡಬೇಕಾಗುತ್ತೆ. ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ಕೇಳಿಕೊಂಡು ನಮಗೆ ಏನು ಕೊಡಬೇಕು ಅನ್ನೋದಿದೆ ತಂದೆ, ನೀನೇ ಅದನ್ನೆಲ್ಲ ನೋಡ್ಕೋ ಅಂತಂದ್ಬಿಟ್ಟು ಕೇಳಿಬಿಟ್ಟು ನೀವು ಆ ಚೀಟಿಯನ್ನು ಅಲ್ಲೇ ಇಟ್ಬಿಡಿ ಒಂದು ದಿನ ಪೂರ. ಆಮೇಲೆ ಮಾರನೆಯ ದಿನ ಅದನ್ನು ತಗೊಂಡು ನೀವು ಈ ಒಂದು ಸಾಂಬ್ರಾಣಿಗೆ ಹಾಕಬಹುದು. ಆ ವಿಭೂತಿಯನ್ನು ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ. ಆಗ ಒಂದು ಪಾಸಿಟಿವ್ ಆಗಿ ಆ ತಂದೆ ಆಶೀರ್ವಾದ ಅನ್ನೋದು ಕೊಡ್ತಾನೆ. ಅದೇ ಥರನೇ ನಾವು ಸುಮಾರು ಜನ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಹಂಗೆ ಕೂಡ ಕೇಳ್ಕೊಳ್ಬಹುದು ಸ್ನೇಹಿತರೆ. ಆಗ ಇಬ್ರಿಗೂ ಕೂಡ ಆ ತಂದೆ ಆ ಒಂದು ಭಕ್ತನಿರ್ತಾನಲ್ವಾ, ನೀನೇ ಏನು ನಡೆಸ್ತೀಯೋ ನಡೆಸು ಅಂತ ಭಾರವನ್ನೆಲ್ಲ ಸಾಯಿನಾಥರ ಮೇಲೆ ಹಾಕಿದಾಗ ಆ ಕಡೆ ತಾಯಿ ಈ ಕಡೆ ಹೆಂಡತಿ ಇಬ್ಬರೂ ಕೂಡ ಯೋಗಕ್ಷೇಮವಾಗಿ ಮನೆಗೆ ತುಂಬ ಚೆನ್ನಾಗಿ ವಾಪಸ್ ಬರ್ತಾರೆ. ಯಾಕಂದರೆ ಇಬ್ಬರೂ ಕೂಡ ಮುಖ್ಯ ಆಗಿರೋದ್ರಿಂದ ನಾವು ಅದಕ್ಕೆ ಆಯ್ಕೆಯನ್ನು ದೊಡ್ಡವರಿಗೆ ಬಿಟ್ಬಿಡಬೇಕು. ಅಂದರೆ ದೇವ್ರಿಗೆ ಬಿಡಬೇಕು. ತಂದೆ ನೀನು ಯಾವ ಥರ ನಡೆಸ್ತೀಯ, ನೀನೇ ನಡೆಸು, ನಿಂಗೆಲ್ಲ ತಿಳಿದಿದೆ, ನಂಗೇನು ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ಕೂಡ ನಿಂಗೇನೆ ಎಲ್ಲ ತಿಳಿದಿರೋದ್ರಿಂದ ನಾನು ಸುಮ್ಮನೆ ಕೈ ಕಟ್ಕೊಂಡು ನಿನ್ನ ಬಳಿ ನಿಂತ್ಕೊತೀನಿ ಅಂತಂದ್ಬಿಟ್ಟು ಈ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಈ ಹುಣ್ಣಿಮೆಯ ದಿನ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ ಸುಲಭವಾಗಿರುತ್ತೆ. ಎಲ್ರಿಗೂ ಕೂಡ ಸಹಾಯ ಮಾಡಿ. ಅಂದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ, ನಿಮಗೆ ದೇವಸ್ಥಾನಕ್ಕೆ ಹೋಗಿ ಹಾಲು ಕೊಡೋದಕ್ಕೆ ಆಗುತ್ತೆ ಅಭಿಷೇಕಕ್ಕೆ ಅಂದರೆ ಕೊಡಬಹುದು, ಅಥವಾ ನಿರ್ಗತಿಕರಿಗೆ ನೀವು ಹಾಲನ್ನು ಫ್ರೀಯಾಗಿ ಕೊಡಬಹುದು. ಈ ರೀತಿ ಅಂದರೆ ಆ ದಾನ ಮಾಡೋದ್ರಿಂದ ಸಾಯಿನಾಥರಿಗೆ ತುಂಬ ಇಷ್ಟ ಆಗುತ್ತೆ. ಯಾರಿಗೆ ಏನು ನೀವು ದುಡ್ಡು ದಾನ ಕೊಡಬಹುದು, ಹಾಲು ದಾನ ಕೊಡಬಹುದು, ಬಿಸ್ಕೆಟ್, ಈ ರೀತಿ ಏನೇ ಒಂದು
ಅಥವಾ ಬನ್ನು, ಬ್ರೆಡ್ಡು, ರೊಟ್ಟಿ, ಬಿಸ್ಕೆಟು ಏನೇ ಆಗಿರಬಹುದು ಸ್ನೇಹಿತರೆ, ಈ ದಿನ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ದಾನ ಮಾಡಿ. ನಿಮ್ಮ ಮನೆಯಲ್ಲಿ ಒಂದು ಕೋರಿಕೆಯನ್ನು ಕೇಳಿಕೊಂಡು ವಿಭೂತಿಯಲ್ಲಿ ಇಟ್ಟು ನೋಡಿ, ಆ ಕೋರಿಕೆ ಇಷ್ಟು ಬೇಗ ತಂದೆ ನೆರವೇರಿಸ್ತಾರೆ ಅನ್ನೋದು ಇಷ್ಟೇ ಸುಲಭವಾಗಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.